ಚಟಪಟ ಚಟಪಟ ಅಂತ ಮಳೆ ಬಂತ. ರಾಣ ನಿಂತ್ಕೊಳ್ಳೋ ಅಲ್ಲೇ. ಏನಪ್ಪ ನಮ್ಮಪ್ಪ ಇಷ್ಟು ಗರಂ ಆಗಿದ್ದಾರೆ? ಏನಾಗಿದೆಯೋ ನಿನಗೆ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ನಿನ್ನ ತಲೆ. ನಾನು ಕೇಳಿದ್ದು ನಿನ್ನ ಬುದ್ಧಿಗೆ ಏನಾಗಿದೆ ಅಂತ. ಯಾಕಪ್ಪ ಏನಾಯ್ತೀಗ? ಇನ್ನು ಏನಾಗಬೇಕೋ ಅಯೋಗ್ಯ ಅಲ್ವೋ? ನಿಮ್ಮ ಅಮ್ಮಂಗಂತೂ ಬುದ್ಧಿ ಇಲ್ಲ, ನಿನಗೂ ಇಲ್ವೇನೋ? ಪಾಪ ನಂದಿನಿಗೆ ಯಾಕ್ರು ಇಷ್ಟೊಂದು ಗೋಳು ಇಕ್ಕೋತೀರಾ? ನಾವ್ ಯಾವಾಗಪ್ಪ ಅವಳನ್ನ ಗೋಳಿಕೊಂಡ್ವಿ? ಎಷ್ಟು ಪ್ರೀತಿಸ್ತೀವಿ ಅವಳನ್ನ. ಮುಚ್ಚೋ ಬಾಯಿ. ಬಡೋ ರಾಸ್ಕಲ್. ಪ್ರೀತಿಸ್ತಾನಂತೆ, ಪ್ರೀತಿಸ್ತಾನೆ. ಕಲ್ಬರ್ಕೆ ಪ್ರೀತಿ ನಿಂದು ಅಲ್ವೋ? ನೀನು ನಿಮ್ಮಮ್ಮ ನನ್ನ ಸೊಸೆನ ಏನಂತ ತಿಳ್ಕೊಂಡಿದ್ದೀರಾ? ಅವಳೇನು ಈ ಮನೆ ಕೆಲ್ಸದವಳು ಅನ್ಕೊಂಡಿದ್ದೀರಾ? ಅಪ್ಪ ಆ ತಲೆ ಕೆಟ್ಟವಳು ಅವಳು ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ಅಮ್ಮನ ಮೇಲೆ ಇಲ್ದೇ ಇರೋ ಚಾಡಿ ಎಳಿರ್ತಾಳೆ. ನೀವು ಅವಳ ಮಾತನ್ನ ನಂಬ್ಕೊಂಡು ನನಗೆ ಬೈಯಕ್ಕೆ ಬಂದಿದ್ದೀರಾ. ಏನು ಹೇಳ್ಬೇಕು ಹೇಳಿ ನಿಮ್ಮ ಬುದ್ಧಿಗೆ? ಸಾಕು ನಿಲ್ಸೋ ನಿನ್ ಸುಳ್ಳಿನ ಕಂತೆನ. ಹೋ ಪಾಪಿ, ನನ್ನ ಸೊಸೆಗೆ ಇಷ್ಟ ದಿನದಲ್ಲಿ ಮಗು ಮಾಡ್ಕೋಬೇಕು ಅಂತೂ ನಿಮ್ಮಮ್ಮ ಆರ್ಡ್ರ್ ಮಾಡಿರೋದು ಚಾಡಿ ಮಾತೇನೋ? ಈ ಮಾತು ಸುಳ್ಳೇನೋ? ಅಪ್ಪ ಮಾತಾಡೋ, ಈಗ ಮಾತಾಡೋ ಅಲ್ವೋ? ನಿಮ್ಮಮ್ಮ ನಂದಿನಿ ಕಂಡೀಷನ್ ಹಾಕಿದಾಗೆ ನಿನಗೆ ಯಾಕೋ ಹಾಕ್ಲಿಲ್ಲ? ಆಗ ನಮ್ಮ ಮಮಕಾರನ ಅಥವಾ ಛೇ ಮಾತು ಮುಂದುವರ್ಸಕ್ಕೂ ಅಸಹ್ಯ ಆಗುತ್ತೆ. ಓ ಅಯೋಗ್ಯ, ಮಾತು ಕಲ್ತಿದ್ದೀನಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಲ್ಲ. ಮೊದಲು ಒಬ್ಬ ಗಂಡನಿಗಿರ್ಬೇಕಾದ ಯೋಗ್ಯತೆ ಏನು ಅನ್ನೋದನ್ನ ತಿಳ್ಕೊಂಡು ಮಾತಾಡು. ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ನಂದಿನಿಗೆ ಮಗು ಆಗದೆ ಇದ್ರೆ ಜನ ಅವಳೊಬ್ಳ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಕೋಬೇಡ. ನಿನ್ನ ಬಗ್ಗೆನೂ ಮಾತಾಡ್ಕೋತಾರೆ. ನಿಮ್ಮಮ್ಮನ ಮಾತು ಕೇಳ್ಕೊಂಡು ಒಬ್ಬ ಹೆಣ್ಮಗಳನ್ನ ಈ ಮಟ್ಟಕ್ಕೆ ಗೋಳು ಇಕ್ಕೋತಿಯಲ್ಲ. ಹೆಂಡತಿ ಅನ್ನೋ ಪದದ ಅರ್ಥ ಗೊತ್ತೇನೋ ನಿನಗೆ? ಆ ದೇವರೇ ಎದುರಿಗೆ ಬಂದು ನಿನಗೇನು ವರ ಬೇಕು ಅಂತ ಕೇಳಿದಾಗ ನನಗೇನು ಬೇಡಪ್ಪ, ನನ್ನ ಗಂಡನ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಳ್ತಾಳಲ್ಲ, ಅವಳೆ ಕಣೋ ಹೆಂಡತಿ ಅಂದರೆ. ಗಂಡಂಗೋಸ್ಕರ ಗಂಡಂಗೆ ಬೇಕಾದ ರುಚಿ ರುಚಿಯಾದ ಅಡುಗೆ ಮಾಡಿಕೊಡ್ತಾಳಲ್ಲ, ಅವಳು ಕಣೋ ಹೆಂಡತಿ. ಗಂಡನ ಹುಷಾರು ತಪ್ಪಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ತಾಯಿ ಥರ ಡಾಕ್ಟರ್ ಥರ ಸೇವೆ ಮಾಡ್ತಾಳಲ್ಲೋ, ಅವಳು ಕಣೋ ಹೆಂಡತಿ. ಗಂಡನ ಖುಷಿಲಿ ತನ್ನ ನೋವನ್ನ ಮರೆತು ತನ್ನ ಆಯಸ್ಸು ನನ್ನ ಗಂಡನಿಗೆ ಇರಲಿ ಅಂತ ಪ್ರತಿದಿನ ದೇವ್ರ ಹತ್ರ ಬೇಡ್ಕೊಳ್ತಾಳಲ್ಲ, ಅವಳು ಕಣೋ ಹೆಂಡತಿ. ಗಂಡ ಹೊಡೆದ್ರೆ ಹೊಡೆಸ್ಕೊಂಡು, ಅವಮಾನ ಮಾಡಿದ್ರೆ ಮಾಡಿಸ್ಕೊಂಡು ಗಂಡನ ಚಾಕ್ರಿಲೇ ಅರ್ಧ ಜೀವನ ಸವಿಸ್ತಾಳಲ್ಲ, ಅವಳು ಕಣೋ ಹೆಂಡತಿ. ಹೇಳ್ತಾ ಹೋದ್ರೆ ಮಾತು ಮುಗಿಯಲ್ಲ ನೋಡು. ಹೆಂಡ್ತಿನ ಹಾಡಿ ಕೊಂಡಾಡ್ದಿದ್ರು ಪರವಾಗಿಲ್ಲ, ಅವಳು ಮಾಡೋ ಒಳ್ಳೆ ಕೆಲಸಕ್ಕೆ ಬೆಲೆನಾದ್ರೂ ಕೊಡೋದು ಕಲ್ತ್ಕೋ. ಅವಳ ತ್ಯಾಗನ ಒಳ್ಳೆತನನ ಗುರ್ತಿಸೋದ್ ಕಲಿ. ಸಾಧ್ಯ ಆದ್ರೆ ಸಮಸ್ಯೆ ಎಲ್ಲಿದೆ ಅನ್ನೋ ಸತ್ಯನ ಕಂಡಿಡ್ಕೊಂಡು ಅದನ್ನ ಸರ್ ಮಾಡ್ಕೊಳ್ಳೋದು ಕಲಿ. ಆಗ ಒಬ್ಬ ಗಂಡ ಹುಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ. ಇಲ್ಲ ಅಂದ್ರೆ ನಿನ್ನ ಹುಟ್ಟಿಗೆ ಒಂದು ಅರ್ಥನೇ ಇರಲ್ಲ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೇಗೆ? ತಾನಾನಾ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಹಿಡಿದಿರುವ ಹಾಗೆ. ಅದು ಹೇಗೆ? ತಾನನನ ತು ತು ತು
ರೀ ನಿಮ್ಮನ್ನು ಆವಾಗಲೇ ಹೊರಗಡೆ ಹಾಕಿ ಬಾಗ್ಲಾಕಿದ್ನಲ್ಲ ಮತ್ತೆ ಯಾವಾಗ ಕಳ್ಬೇಕಿಂತರ ಒಳಗಡೆ ಬಂದ್ರಿ? ನಾನು ಬರಲಿಲ್ಲ ಕಿರಿಕೋ, ನೀನೇ ನಾನು ಕರ್ಸ್ಕೊಂಡೆ. ಅಂದರೆ ನೀವು ಬಂದು ತುಂಬ ಹೊತ್ತಾಯ್ತಾ? ಅಂದರೆ ನನ್ನ ಸೀರೆ ಉಡೋದನ್ನ ನೀವು ನೋಡಿದ್ರಾ? ನೋಡಿದೆ, ತಪ್ಪ? ನಿಮ್ಮನ್ನ ರೀ 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 ಎಲ್ಲೋದ್ರು ಇವರು? ಜೋ ಇದೆಲ್ಲ ನನ್ನ ಭ್ರಮೆನಾ? ಸಾಮ್ರಾಟ್, ವಾ? ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಬಾ. ಬಂದೆ ಬಾ. ಅಮ್ಮ, ನಾವು ಮನೆಗೆ ಎಷ್ಟೊತ್ತಿಗೆ ವಾಪಸ್ ಹೋಗ್ಬೋದು ಅಮ್ಮ? ಅಲ್ಲ ಕಣೋ, ಈಗ ತಾನೇ ನಾವು ಹೆಜ್ಜೆ ಇಡ್ತಾ ಇದ್ದೀವಿ, ಆಗ್ಲೇ ವಾಪಸ್ ಹೋಗೋ ಮಾತಾಡ್ತಿದ್ಯಲ್ಲಪ್ಪ. ದೇವಸ್ಥಾನಕ್ಕೆ ನೀನು ಇಷ್ಟ ಇಲ್ಲದೆ ಬಂದ್ಯಾ? ಛೇ, ಹಾಗೆಲ್ಲ ಏನಿಲ್ಲಮ್ಮ, ಇಷ್ಟ ಇದ್ದೇ ಬಂದಿದ್ದೀನಿ. ಹಾಗಿದ್ರೆ ವಾಪಸ್ ಹೋಗೋ ಮಾತು ಯಾಕೆ ಆಡ್ತೀಯ? ನೋಡ್ ಮಗ್ನೆ, ನಿನ್ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಬಾಯಲ್ಲಿ ಬೇರೆ ಮಾತಾಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡು, ನಿಂಗೆ ಬೇರೆ ಏನಾದರೂ ಕೆಲಸ ಇದ್ರೆ ಆ ಕೆಲಸನ ನೋಡಿ ಹೋಗು. ನಾನು ಪೂಜೆ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಆಟೋದಲ್ಲಿ ಹೋಗ್ತೀನಿ. ಮಾ, ನನಗೆ ನಿನಗಿಂತ ಯಾವ ಕೆಲಸನೂ ದೊಡ್ಡದಲ್ಲ, ನಿನಗಿಂತ ನನಗೆ ಯಾರೂ ದೊಡ್ಡವರಲ್ಲ. ನೀ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಬಾ, ಪೂಜೆಗೆ ಲೇಟ್ ಆಗ್ತಾ ಇದೆ. ಒಳ್ಳೆ ಹುಡುಗ, ಬಾ. ಊರ್ಮಿಳಾ, ಎಲ್ಲೋ ಹೊರಗಡೆ ಹೋಗಕ್ಕೆ ರೆಡಿ ಆಗಿರೋ ಹಾಗಿದೆ. ಹ್ಞೂ ಅಕ್ಕ, ನಮ್ಮ ರೌಡಿ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಬರೋಣ ಅಂತ ಹೇಳಿದ್ರು, ಅದಕ್ಕೆ ರೆಡಿಯಾಗಿದ್ದೆ. ಹೌದಾ? ಪರವಾಗಿಲ್ವೇ, ನನ್ನ ಮೈದ್ನನಿಗೆ ಹೆಂಡತಿನ ಕರ್ಕೊಂಡು ಹೊರಗೆ ಹೋಗ್ಬೇಕಂತ ಅನ್ಸಿದೆ. ಏನೋಪ್ಪ, ಒಟ್ನಲ್ಲಿ ಸಾಮ್ರಾಟ್ ಪ್ರೀತಿ ಗಾಳಿ ಊರ್ಮಿಳಾ ಕಡೆ ಬೀಸೋ ಕಾಣ್ತಿದೆ. ಅಕ್ಕ, ಅದರಲ್ಲಿ ಏನೂ ಇಲ್ಲ. ಹೌದು, ನನ್ನನ್ನು ರೆಡಿ ಆಗೋದಕ್ಕೆ ಹೇಳಿದ್ರು, ಈಗ ನೋಡಿದ್ರೆ ಇವರೇ ಕಾಣಿಸ್ತಾ ಇಲ್ವಲ್ಲ. ನಾನು ಅವನ್ನ ಕಾಫಿ ಕೊಟ್ಟಾಗ ನೋಡಿದ್ದು, ಅದಾದ್ಮೇಲೆ ಎಲ್ಲೋದಂತ ನಾನು ನೋಡಿಲ್ಲ. ಹೌದಾ? ಮತ್ತೆ ನಾವು ಬೇಗ ಹೋಗೋಣ ಅಂತ ಕರೆದ್ರು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವನಿಗೆ ಊರು ತುಂಬ ಸ್ನೇಹಿತರು, ಯಾರು ಮೀಟ್ ಆಗಕ್ಕೆ ಹೋಗಿರ್ತಾನೆ. ನೀನು ಅವ್ನಿಗೊಂದು ಕಾಲ್ ಮಾಡು, ಅವನು ಎಲ್ಲಿದ್ದಾನೆ ಅಂತ ಹೇಳ್ತಾನೆ. ಸರಿ. ಅಯ್ಯೋ ಭಗವಂತ, ಈ ಮಿಡಲ್ ಕ್ಲಾಸ್ ಕಾಲ್ ಮಾಡ್ಬಿಟ್ಲಲ್ಲಪ್ಪ. ಪಾಪ ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ಬಿಟ್ಟಿರ್ತಾಳೆ. ನಾನು ನೋಡಿದ್ರೆ ಅವಳಿಗೇನು ಹೇಳಿದೆ ಅಮ್ಮನ ಜೊತೆ ಬಂದ್ಬಿಟ್ಟಿದ್ದೀನಿ. ಏನು ಮಾಡೋದೀಗ? ಅವಳಿಗೇನಾದರೂ ಸುಳ್ಳು ಹೇಳಿ ಬಚಾವಾಗ್ಬಿಡೋಣ. ಸಾಮ್ರಾಟ್, ಮತ್ತ್ಯಾಕೆ ನಿಂತ್ಕೊಂಡೆ? ಬಾ ಬೇಗ. ಅವ ಒಂದ್ ನಿಮಿಷ, ಫ್ರೆಂಡ್ ಫೋನ್ ಮಾಡಿಯಾನೆ, ಮಾತಾಡ್ಕೊಂಡ್ ಬಂದ್ಬಿಡ್ತೀನಿಮ್ಮ. ದೇವಸ್ಥಾನಕ್ಕೆ ಬಂದ್ರು ಫ್ರೆಂಡ್ ಹತ್ರ ಮಾತಾಡೋದು ಬಿಡಲ್ಲ ಅಂತೀಯಲ್ಲ ನೀನು. ಅಯ್ಯೋ ಅಮ್ಮ, ಈಗ ಏನಾರ ನಾನು ಮಾತಾಡಿಲ್ಲ ಆದ್ರೆ ಪೂಜೆ ಶುರು ಆಗುವಾಗ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ. ಒಂದ್ ನಿಮಿಷ ಅಷ್ಟೇ, ಬೇಗ ಮಾತಾಡಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಹಲೋ, ಹಾ ಹೇಳು ಕಿರಿಕೋ. ರೀ, ಎಲ್ರಿ ಇದ್ದೀರಾ? ನಾನು ನಿಮ್ಗೋಸ್ಕರ ರೆಡಿ ಕಾಯ್ತಾ ಇದ್ದೀನಿ. ಅಯ್ಯೋ, ಇಷ್ಟು ಬೇಗ ರೆಡಿ ಆಗ್ಬಿಟ್ಯಾ?
ನಾನು ಈ ಹೆಣ್ಮಕ್ಳು ಬರೀ ಕ್ರೀಮ್ ಹಚ್ಕೊಳ್ಳೋಕೆ ಲಿಪ್ಸ್ಟಿಕ್ ಹಾಕೊಳ್ಳೋಕೆ 1 ಗಂಟೆ ತಗೊಂತಾರೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಫ್ರೆಂಡ್ ಮೀಟ್ ಮಾಡೋಣ ಅಂತ ಪಕ್ಕದ ರೋಡ್ಗೆ ಬಂದಿದ್ದೆ. ಸರಿ, ನೀನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದೀಯಾ? ಒಂದು 15 ಮಿನಿಟ್ಸ್ ಅಷ್ಟೇ ನಿನ್ ಕಣ್ಮುಂದೆ ಇರ್ತೀನಿ. ಅಷ್ಟರಲ್ಲಿ ಏನಾರು ಚಿಕ್ಕ ಪುಟ್ಟ ಕೆಲಸ ಇದ್ರೆ, ಟಚ್ ಅಪ್ಗಳಿದ್ರೆ ಮುಗಿಸ್ಕೊಂಡ್ಬಿಡು. ರೀ ನಂಗೆ ಯಾವ ಕೆಲಸನೂ ಇಲ್ಲ ರೀ, ನೀವು ಬೇಗ ಬನ್ನಿ ಹೊರಡೋಣ. ಸರಿ ಸರಿ. ಅಪ್ಪ ಭಗವಂತ, ಅಂತೂ ಇವಳಿಗೆ ಸುಳ್ಳು ಹೇಳಿ ಹೇಗೋ ಬಚಾವಾದೆ. ಇನ್ನೂ ಆಗಿಲ್ವೇನೋ ಸಾಮ್ರಾಟ್? ಬಾಪ ಬೇಗ. ಬಂದೆಮ್ಮ. ಎಲ್ಲಿದಾನಂತೆ? ಅಕ್ಕ, ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಇಲ್ಲಿ ಪಕ್ಕದ ರೋಡಲ್ಲಿ ಹೋಗಿದಾರಂತೆ, ಇನ್ನೇನು ಬಂದ್ಬಿಡ್ತಾರಂತೆ. ನಾನು ಹೇಳ್ದೆ ತಾನೇ ನಿನಗೆ, ಅವ್ನು ಬಂದ್ಬಿಡ್ತಾನೆ, ನೀನು ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು. ಸರಿ. ಸಾಮ್ರಾಟ್, ನಮ್ಮ ಅದೃಷ್ಟ ಕಣೋ, ಇವತ್ತು ದೇವಸ್ಥಾನದಲ್ಲಿ ಜಾಸ್ತಿ ಜನ ಇಲ್ಲ. ನಾವು ನೆಮ್ಮದಿಯಾಗಿ ಅರ್ಚನೆ ಮಾಡಿಸಿ ಆ ಭಗವಂತನ ಕಣ್ತುಂಬ ನೋಡ್ಕೊಂಡು ಹೋಗ್ಬೋದು. ನೀನೇನಂತ್ಯ? ನಿನ್ ಮಾತು ನಿಜ ಅಮ್ಮ. ಇವತ್ತು ಒಳ್ಳೆ ದರ್ಶನನೂ ಆಗುತ್ತೆ, ಒಳ್ಳೆ ಪೂಜೆನೂ ಆಗುತ್ತೆ. ಹಾಗೆ ನಾವು ಬೇಗ ಮನೆಗೆ ಹೋಗ್ಬಿಡ್ಬೋದು. ಬಾ. ನಮಸ್ಕಾರ. ನಮಸ್ಕಾರ. ತಗೊಳ್ಳಿ, ನನ್ನ ಮಗ ಸಾಮ್ರಾಟ್ ಹೆಸರಲ್ಲಿ ಅರ್ಚನೆ ಮಾಡಿಬಿಡಿ. ಗೋತ್ರಮ್ಮ? ಗೋತ್ರ ವಿಷ್ಣು ಗೋತ್ರ. ವಿಷ್ಣು ಗೋತ್ರೋತ್ತನ್ನಸ್ಯ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ವಿಶಾಖ ನಕ್ಷತ್ರೆ ವೃಶ್ಚಿಕರಾಸೋ ಜಾತಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ. ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ವಿನಾಯಕನೇ ನಮಃ, ಶೇಖರಾಯ ನಮಃ, ವಾಮದೇವಾಯ. ಇದೇನಿದು? ಈ ಪೂಜಾರಪ್ಪ ಡೈರೆಕ್ಟಾಗಿ ಮಂಗಳಾರತಿ ಮಾಡೋದು ಬಿಟ್ಬಿಟ್ಟು ಮಂತ್ರ ಹೇಳ್ತಾ ಕೂತ್ಕೊಂಡ್ಬಿಟ್ನಲ್ಲ. ಏನು ಮಾಡೋದು? ಯಾವುದಕ್ಕೂ ಸುಮ್ಮನೆ ಪೂಜಾರಪ್ಪನೇ ಎಷ್ಟೊತ್ತಿಗೆ ಪೂಜೆ ಮುಗಿಯುತ್ತೆ ಅಂತ ಕೇಳೋದೇ ಒಳ್ಳೇದು. ಅರ್ಚಕರೇ, ಏನಪ್ಪ ಸಾಮ್ರಾಟ್? ಇನ್ನೂ ಮಂತ್ರ ಎಷ್ಟಿದಾವೆ? ಯಾಕಪ್ಪ? ಮಂತ್ರನೇ ಇನ್ನೂ ಮುಗ್ದಿಲ್ಲ. ಇನ್ನು ಪೂಜೆ ಎಷ್ಟು ಗಂಟೆ ಶುರು ಮಾಡ್ತೀರಾ? ಎಷ್ಟೊತ್ತಿಗೆ ಮುಗಿಸ್ತೀರಾ? ನಿಮ್ಮ ತಾಯಿಯವರು ಪುಷ್ಪಾರ್ಚನೆ, ಅಷ್ಟಾರ್ಚನೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಕಡಿಮೆ ಅಂದರೂ ಪೂಜೆ ಮುಗಿಯಕ್ಕೆ 1 ಗಂಟೆ ಬೇಕಾಗತ್ತೆ. 1 ಗಂಟೆನಾ? ಹೌದು. ಸ್ವಲ್ಪ ಬೇಗ ಮುಗಿಸೋಕ್ಕಾಗಲ್ವಾ ಅರ್ಚಕ್ರೆ? ಏನು ನಿನ್ನ ಹುಚ್ಚಾಟ? ನನಗೇನು ಕೆಲಸ ಇಲ್ಲ, ಇವತ್ತು ನಾನು ಫ್ರೀ ಆಗಿದ್ದೀನಿ ಅಂತ ಹೇಳ್ದೆ ತಾನೆ, ಮತ್ತ್ಯಾಕೆ ಯಾತ್ರ? ಸೈಲೆಂಟಾಗಿ ದೇವ್ರ ಧ್ಯಾನ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಅರ್ಚಕ್ರೆ, ನನ್ನ ಮಗ ಏನೋ ಕೇಳ್ದ ಅಂತ ನೀವು ಆತ್ರದಲ್ಲಿ ಪೂಜೆ ಮುಗಿಸ್ಬೇಡಿ. ಬೇಕಾದರೆ ಇನ್ನೂ ಅರ್ಧ ಗಂಟೆ ಹೆಚ್ಚಿಗೆ ಟೈಮ್ ಆದರೂ ಪರವಾಗಿಲ್ಲ, ಆರಾಮಾಗಿ ಪೂಜೆ ಮಾಡಿ. ಸರಿ ಅಮ್ಮ. ಭಗವಂತ, ಯಾಕಪ್ಪ ನನ್ನ ಲೈಫಲ್ಲಿ ಫೀಟಿಂಗ್ ಇಡ್ತಾ ಇದೆಯಾ? ನಾನೇನಪ್ಪ ಅನ್ಯಾಯ ಮಾಡಿದ್ದೀನಿ? 10-15 ನಿಮಿಷದೊಳಗೆ ಬಂದ್ಬಿಡ್ತೀನಿ ಅಂತ ಆ ಕಿರಿಕಿಗೆ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ಪೂಜೆ ಮುಗಿಯೋಕೆ ಇನ್ನೂ 1 ಗಂಟೆ ಮೇಲಾಗುತ್ತೆ ಅಂತ ಇದ್ದಾರೆ. ಏನು ಮಾಡಲಿ ನಾನು? ಯಾವುದಕ್ಕೂ ಊರ್ಮಿಳಾಗ ಒಂದು ಕಾಲ್ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳೋದೇ ಒಳ್ಳೆಯದು. ಇಲ್ಲಾಂದರೆ ಪಾಪ ಸುಮ್ಮನೆ ಅವಳು ನನಗೋಸ್ಕರ ಕಾಯ್ತಿರ್ತಾಳೆ. ಫೋನ್ ಯಾಕೆ ತಗೊಂಡ್ರಿಮ್ಮ? ನೋಡಲಿ ಬೋರ್ಡ್ ಏನು ಹಾಕಿದ್ದಾರೆ ಅಂತ. ಅರ್ಚನೆ ಮಾಡುವಾಗ ದೇವ್ರ ಧ್ಯಾನ ಮಾಡೋದು ಬಿಟ್ಟು ಯಾರಾದರೂ ಹಾಳಾದ ಮೊಬೈಲ್ ನೋಡ್ಕೊಂಡು ಕೂತ್ಕೋತಾರೇನೋ? ಪೂಜೆ ಮುಗಿಯೋವರೆಗೂ ಇದು ನನ್ನ ಹತ್ರನೇ ಇರಲಿ. ಸದ್ಯಕ್ಕೆ ನಿನ್ನ ಗಮನ ಆ ದೇವರು ಮಾಡ್ತಿರೋ ಅರ್ಚನೆ ಮೇಲೆ ಇರಲಿ. ಅಮ್ಮ, ಸುಮ್ಮನೆ ಇದ್ರೆ ಸರಿ, ಮಾಡ್ತೀನಿ. ಅಮ್ಮ, ಫೋನ್ ಯಾಕೆ ಆಫ್ ಮಾಡಿದೆ?
ಇವತ್ತು ನನ್ನ ಕತೆ ಹರೋ ಹರ. ಇಲ್ಲೇ ಪಕ್ಕದ ರೋಡಲ್ಲಿ ಇದ್ದೀನಿ, ಇನ್ನೇನು 15 ನಿಮಿಷದಲ್ಲಿ ನಿನ್ ಕಣ್ಮುಂದೆ ಇರ್ತೀನಿ, ರೆಡಿ ಆಗಿರೋ ಅಂತ ಹೇಳ್ದವ್ರು ಚಿನ್ನು ಬಂದೇ ಇಲ್ವಲ್ಲ. ಹೀಗೆ ಆದ್ರೆ ದೇವಸ್ಥಾನಕ್ಕೆ ಹೋಗೋದು ಯಾವಾಗ, ಅಲ್ಲಿಂದ ಸುತ್ತಾಡಕ್ ಹೋಗೋದು ಯಾವಾಗ? ಯಾವುದಕ್ಕೂ ಇನ್ನೊಂದ್ಸಲ ಅವ್ರಿಗೆ ಫೋನ್ ಮಾಡೋದು ಒಳ್ಳೇದು. ಅಯ್ಯೋ ದೇವ್ರೆ, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಊರ್ಮಿಳಾ, ಇದೇನಮ್ಮ ಎಲ್ಲೋ ಹೊರಟಿರೋ ಆಗಿದೆ? ಯಾರಿಗಾರು ಕಾಯ್ತಿದ್ಯಾ ಅಥವಾ ಯಾರು ಬರಬೇಕಾ? ಹ್ಞೂ ಅಪ್ಪ, ನಿಮ್ಮ ಮಗ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗಿರು ಅಂತ ಹೇಳಿದ್ರು. 1 ಅವರಿಂದ ಕಾಯಿಸ್ತಾನೆ ಇದ್ದಾರೆ, ಆದ್ರೆ ಅವ್ರು ಮಾತ್ರ ಇನ್ನೂ ಬಂದೇ ಇಲ್ಲ. ಹೌದಾ? ಏನು ಆಶ್ಚರ್ಯನಮ್ಮ, ಅವನು ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಎಂದಿದ್ನ. ಅಷ್ಟೇ ಅಲ್ಲ ಮಾವ, ಆ ಊರ್ಮಿಳಾನ ಸಾಮ್ರಾಟು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ಅಂತೂ ಮನೆಯಲ್ಲಿ ಏನೇನೋ ಬೆಳವಣಿಗೆ ಆಗ್ತಾ ಇದೆ. ಇವ್ರದೆಯಿಂದ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಊರ್ಮಿಳ, ಯಾವ್ದಕ್ಕೊಂದ್ಸಲ ಅವನು ಫೋನ್ ಮಾಡಿ ನೋಡಮ್ಮ. ಅವನು ಫ್ರೆಂಡ್ಸ್ ಜೊತೆಲಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಪ್ರಪಂಚನೇ ಮರ್ತು ಬಿಡ್ತಾನೆ. ಈಗ ತಾನೇ ಫೋನ್ ಮಾಡಿದ್ದೆಪ್ಪ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಒಂದು ಕೆಲಸ ಮಾಡು, ದೇವಸ್ಥಾನಕ್ಕೆ ಅಂತ ಹೊರಟ ಮೇಲೆ ನಿಲ್ಲೋದು ಬೇಡ. ಅವ್ನು ಬಂದ ತಕ್ಷಣ ನಾನು ದೇವಸ್ಥಾನಕ್ಕೆ ಕಳಿಸ್ಕೊಡ್ತೀನಿ. ಸರಿಯಪ್ಪ. ಹೋಗ್ಬರ್ತೀನಿ. ಸರಿ ನಿಮ್ಮ ಒಳ್ಳೆ ಗಾಡಿ. ಊರ್ಮಿಳ, ಅಂದಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕಪ್ಪ. ಸರಿಮ್ಮ, ಒಳ್ಳೇದಾಗಿ ಹೋಗ್ಬಾ. ಆ ಮಂಜುನಾಥ ಸ್ವಾಮಿ ದಯದಿಂದ ಇವರಿಬ್ರು ಬಾಳು ಹಸನಾದ್ರೆ ಅಷ್ಟೇ ಸಾಕಪ್ಪ. ಖಂಡಿತ ಹಾಗೆ ಆಗುತ್ತೆ ಮಾವ. ಸಾಮ್ರಾಟ್ ಮನ್ಸಲ್ಲಿ ಊರ್ಮಿಳಾ ಬಗ್ಗೆ ಪ್ರೀತಿ ಹುಟ್ಟಿದೆ. ನೋಡ್ತಾ ಇರಿ, ಅವರಿಬ್ರು 100 ಕಾಲ ಚೆನ್ನಾಗಿರ್ತಾರೆ. ಅವ್ರನ್ನ ಯಾರು ದೂರ ಮಾಡಕ್ ಆಗಲ್ಲ.